ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಕಲಿಕೆ ಸಂಚಿಕೆ 14ಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ದ್ವಿತೀಯ PUC ಕನ್ನಡ ಪದ್ಯವಾದಂಥ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ದಬಸಯ್ಯ ಅವರ ಕವಿತೆಯನ್ನು ಪರೀಕ್ಷೆಯ ದೃಷ್ಟಿಯಿಂದ ನಿಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮನುಷ್ಯರು ಎನ್ನುವ ಕಾರಣಕ್ಕಾಗಿ ಈ ಭೂಮಿ ಮೇಲೆ ಬದುಕಿದ್ದೇವೆ. ಬದುಕುವ ಜೊತೆಯಲ್ಲಿ ನಮ್ಮದೇ ಆದಂಥ ಮನೆ ಅಥವಾ ಗುಡಿಸಿಲು, ಜಾಗ, ಆಸ್ತಿ, ಹಣ ಇತ್ಯಾದಿಗಳನ್ನು ಸಂಪಾದನೆ ಮಾಡಿಕೊಂಡಿದ್ದೇವೆ. ಈ ಆಸ್ತಿ ಅಥವಾ ಈ ಸಂಪಾದನೆಗಳನ್ನು ಕಾಲಕಾಲಕ್ಕೆ ನಮ್ಮ ಮಕ್ಕಳಿಗೆ ಪಾಲು ಹಂಚಿಕೊಡುತ್ತಿದ್ದೇವೆ. ಇವುಗಳೆಲ್ಲವೂ ನಮ್ಮ ಪರಂಪರೆಯೊಳಗಡೆಗೆ ಬಂದದ್ದು. ಆದರೆ ಇವತ್ತು ಆಧುನಿಕವಾಗಿ ಯೋಚನೆ ಮಾಡುತ್ತಿರುವ ನಾವುಗಳೆಲ್ಲರೂ ನಮ್ಮಲ್ಲಿರುವ ಸಂಪತ್ತುಗಳನ್ನು, ನಮ್ಮಲ್ಲಿರುವ ಹಣ, ಆಸ್ತಿ, ಕಾರು, ಬಂಗಲೆ ಇತ್ಯಾದಿಗಳನ್ನು ತನ್ನ ಮುಂದಿನ ತಲೆಮಾರಿನ ಮಕ್ಕಳಿಗೆ ಜಗಳ ಆಗಬಾರದೆಂದು, ಮನಸ್ತಾಪ ಬರಬಾರದೆಂದು ಇತ್ಯಾದಿ ಕಾರಣಕ್ಕಾಗಿ ಅವುಗಳನ್ನು ಸಮಾನವಾಗಿ ಹಂಚಿಕೊಳ್ಳುವ ಒಂದು ವ್ಯವಸ್ಥೆ ನಮ್ಮ ಮುಂದಿದೆ. ಹೀಗಿರುವಾಗ ಈ ಕವಿತೆ ಮಾತನಾಡುವುದು ನಾವು ಮುಂದುವರಿದವರು ನಮ್ಮ ತಂದೆ ತಾಯಿಗಳನ್ನು ಸಹ ನಾವು ಆಸ್ತಿಯ ರೀತಿಯಲ್ಲಿ ಪಾಲು ಹಂಚಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಹಂಚಿಕೊಂಡಿದ್ದೇವೆ. ಕೆಲವರು ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸಿ ಬದುಕು ಮಾಡುತ್ತಿದ್ದಾರೆ. ಇನ್ನು ಕೆಲವರು ತಂದೆ ತಾಯಿಗಳನ್ನು ಹಳ್ಳಿಯಲ್ಲಿ ಬಿಟ್ಟು ತಾವು ಬದುಕು ಮಾಡುತ್ತಿದ್ದಾರೆ. ಇನ್ನು ಕೆಲವರು ತಮ್ಮನ್ನು ತಂದೆ ತಾಯಿಗಳನ್ನು ನೋಡಬೇಕು, ಇಬ್ಬರನ್ನು ಏಕೆ ನೋಡಬೇಕು ಎಂಬ ಕಾರಣಕ್ಕೆ ಮಕ್ಕಳೆಲ್ಲ ತಂದೆಯನ್ನು ಒಬ್ಬರು ತಾಯಿಯನ್ನೊಬ್ಬರು ಹಂಚಿಕೊಂಡು ಬದುಕುತ್ತಿದ್ದಾರೆ. ಈ ಹಂಚಿಕೆಯ ವಿವರಣೆಯ ಒಳಗಡೆ ತಂದೆ ತಾಯಿಗಳ ಮಾನಸಿಕ ಸ್ಥಿತಿಯನ್ನು, ಅವರ ಅಸ್ಮಿತೆಯನ್ನು ಚರ್ಚೆ ಮಾಡುವಂಥ ಕವಿತೆ ಇದಾಗಿದೆ. ಮೊದಲ ಕವಿತೆ ಚರ್ಚೆ ಮಾಡುವಂಥದ್ದು ಮನೆಯಲ್ಲಿ ಒಂದು ಕುಟುಂಬದಲ್ಲಿದ್ದ ಇಬ್ಬರು ಮಕ್ಕಳು ತಂದೆ ಮತ್ತು ತಾಯಿಗಳನ್ನು ಆಸ್ತಿ ಪಾಲು ಹಂಚಿಕೊಂಡಂತೆ ಹಂಚಿಕೊಂಡಿದ್ದಾರೆ. ಅಪ್ಪ ಅಮ್ಮನನ್ನು ಇಲ್ಲಿ ದೊಡ್ಡ ಮಗ, ಅಲ್ಲಿ ಮುದುಕಿ ಇದ್ದಾಳೆ. ಆ ದೊಡ್ಡ ಮಗ ಇರುವುದು ಕನ್ನಡದ ನೆಲದಲ್ಲಿ. ಅಲ್ಲಿ ಆ ಮುದುಕಿಗೆ ಬೇಸರವಾದರೆ ಮಾತನಾಡಲಿಕ್ಕೆ ಕನ್ನಡಿಗರೇ ಜನರಿದ್ದಾರೆ. ಕಿರಿಯ ಮಗ ಇರುವುದು ಕನ್ನಡದ ಪ್ರದೇಶದಲ್ಲ, ಅದು ಬಹುದೂರದ ಅಸ್ಸಾಮಿನಲ್ಲಿ. ಅವನ ಜೊತೆಗೆ ಮುದುಕನಿದ್ದಾನೆ. ಆ ಮುದುಕನಿಗೆ ಅಸ್ಸಾಮಿನ ಭಾಷೆ ಬರುವುದಿಲ್ಲ. ಹಾಗಾಗಿ ತನ್ನ ಮನದ ಬಯಕೆಯನ್ನು ಹೇಳಿಕೊಳ್ಳಿಕ್ಕೆ ಯಾರೂ ಇಲ್ಲ. ಹೀಗಾಗಿ ಮುದುಕ ಇಬ್ಬರೂ ಒಬ್ಬ ಮಗನಲ್ಲಿ ಇನ್ನೊಬ್ಬ ಮಗನಲ್ಲಿ ಹಂಚಿಕೆಯಾಗಿದ್ದಾರೆ. ಅವರ ಪ್ರದೇಶಗಳು ಒಬ್ಬನದ್ದು ಕರ್ನಾಟಕವಾದರೆ ಇನ್ನೊಬ್ಬನದ್ದು ಅಸ್ಸಾಂ. ಹೀಗಿರುವಾಗ ಆ ಮುದುಕಿಯರಿಬ್ಬರು ಮದುವೆ ಆಗಿದ್ದರಿಂದ ಇಲ್ಲಿಯವರೆಗೆ ಒಟ್ಟಿಗೆ ಬದುಕು ಮಾಡಿದವರು, ಜಗಳವಾಡಿದವರು, ಒಟ್ಟಿಗೆ ಇದ್ದವರು, ಹಂಚಿಕೊಂಡವರು. ಹೀಗಿರುವಾಗ ಕೊನೆಯ ದಿನಗಳಲ್ಲಿ ಇವರಿಬ್ಬರು ತಮ್ಮ ಮಕ್ಕಳ ನೆಲೆಯಿಂದ ವಿಭಾಗಗೊಂಡಿದ್ದಾರೆ. ವಿಭಾಗಗೊಂಡವರು ತಾವು ಇಬ್ಬರು ಫೋನಿನ ಮೂಲಕ ಮಾತನಾಡುತ್ತಿದ್ದಾರೆ. ಹಾಗೆ ಮಾತು ಆರಂಭಿಸಿದ ಮುದುಕಿಗೆ ಮನೆಯ ಯಜಮಾನ ಎನಿಸಿರುವ ಈಗ ಮಗ ಸೊಸೆ ಆ ಮುದುಕಿಗೆ ಫೋನು ಎತ್ತಲು ಗದರುತ್ತಾರೆ. ಮುದುಕಿಗೆ ಭಯ, ಫೋನು ರಿಂಗ್ ಆಗುತ್ತಿರುತ್ತದೆ. ಆಗ ಅವಳು ಅಡುಗೆ ಕೋಣೆಗೋ ಬಚ್ಚಲು ಮನೆಗೋ ಮಗದೊಂದು ಕಡೆಗೋ ಹೋಗುತ್ತಾಳೆ. ಯಾರಾದರೂ ಬಂದು ಬೈಯುವರು. ಫೋನನ್ನು ಎತ್ತಿದರೆ ಏಕೆ ಎತ್ತಿದೆ ಎಂದು ಮಗ ಕೇಳುತ್ತಾನೆ. ಎಷ್ಟು ಸಲಮ್ಮ ನಿನಗೆ ಹೇಳುವುದು ಅರ್ಥವಾಗುವುದಿಲ್ಲವಾ? ಯಾಕೆ ಹೀಗೆ ಮಾಡ್ತಿ ಎಂದು ಮಗ ಗದರುತ್ತಾನೆ. ಸೊಸೆ ಬೈಯುತ್ತಾಳೆ. ಹೀಗಿರುವಾಗ ತಾನು ಫೋನು ರಿಂಗ್ ಆಗುತ್ತಿರುವುದನ್ನು ಹೇಗೆ ರಿಸೀವ್ ಮಾಡಲಿ ಎಂದು ಮುದುಕಿ ನೊಂದುಕೊಂಡು ಮನೆಯೊಳಗೆ ಅತ್ತ ಇತ್ತ ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಯಾರಾದರೂ ಬಂದು ಫೋನು ತೆಗೆಯುವರು
ಎಂದು ನೋಡುತ್ತಾಳೆ. ಅವಳಿಗೆ ಫೋನ್ ಮಾಡುತ್ತಿರುವವನು ಮುದುಕನೇ ಎಂಬ ಮನೋಭೂಮಿಕೆ ಅವಳೊಳಗೆ ನೆನಪು ಮಾಡುತ್ತದೆ. ಹಾಗಾಗಿ ಅವಳೊಳಗೆ ಒಂದು ಸಣ್ಣ ಕಾತುರ, ಪ್ರೀತಿ, ಆತುರತೆ ಅವಳೊಳಗಿದೆ. ಆದರೆ ಆ ರೀತಿಯ ಬಾಂಧವ್ಯ ಮಕ್ಕಳಿಬ್ಬರಿಗೂ ಇಲ್ಲ. ಹಿರಿಯ ಮಗ ಮತ್ತು ಕಿರಿಯ ಮಗ ಇಬ್ಬರೂ ದುಡಿಲಿಕ್ಕೆ ಹೋಗುವವರು. ಕ್ವಾರ್ಟರ್ಸ್ನಲ್ಲಿ ಮುಂಜಾನೆ ಮನೆಯನ್ನು ಬಿಟ್ಟರೆ ಮತ್ತೆ ಬರುವುದು ಸಂಜೆಯೇ. ಹಾಗಾಗಿ ಮುದುಕ ಮತ್ತು ಮುದುಕಿ ಇಬ್ಬರೂ ಒಂಟಿಯಾಗಿಯೇ ಅಸ್ಸಾಮಿನಲ್ಲಿ ಕನ್ನಡ ನೆಲದಲ್ಲಿ ಬದುಕು ಮಾಡುತ್ತಾರೆ. ಹೀಗೆ ಅವರಿಬ್ಬರು ಫೋನಿನಲ್ಲಿ ಮಾತನಾಡುವಾಗ ಮುದುಕ ಫೋನಿನ ಗೂಡನ್ನೇ ತಬ್ಬಿಕೊಂಡು ಅಳುತ್ತಾನೆ ಮತ್ತು ಮುದುಕಿಗೆ ಮಾತಾಡು ಮಾತಾಡು, ಮಾತು ನಿಲ್ಲಿಸಬೇಡ, ಮಾತಾಡು ಎಂದು ಗೋಗರೆಯುತ್ತಾನೆ. ಅವನ ನೋವು ಸಂಕಟಗಳ ಕೇಳುವ ಮುದುಕಿಗೆ ಒಳಗೊಳಗೆ ಅಳು ಬರುತ್ತದೆ, ನೋವಾಗುತ್ತದೆ. ಅವಳು ಸುಯಿಲು ಸೋರದಂತೆ, ಉಸಿರು ಕಾಣದಂತೆ ನಿಧಾನಕ್ಕೆ ಅಳುತ್ತಾಳೆ. ಏಕೆಂದರೆ ತಾನು ಅಳುತ್ತಿದ್ದೇನೆ ಎಂದು ಮುದುಕನಿಗೆ ಗೊತ್ತಾದರೆ ಮುದುಕ ನೊಂದುಕೊಳ್ಳುತ್ತಾನೆ ಎನ್ನುವ ತಾಯಿಯ ಮನಸ್ಸು ಕವಿತೆ ಯೋಚನೆ ಮಾಡುತ್ತೆ. ಹಾಗಾಗಿ ಹೀಗೆ ಅಳುವ ಮುದುಕಿ ಫೋನಿನ ಗೂಡನ್ನು ತಬ್ಬಿಕೊಂಡು ಅಳುತ್ತಾಳೆ, ಯಾರಿಗೂ ಕೇಳಿಸದಂತೆ. ಹೀಗಿರುವಾಗ ಫೋನು ಜನಗುಟ್ಟುತ್ತಲೇ ಇರುತ್ತದೆ, ಫೋನು ಬರುತ್ತಲೇ ಇರುತ್ತದೆ. ಹೀಗಿರುವಾಗ ಆ ಫೋನನ್ನು ಎತ್ತಬೇಕು, ಮುದುಕನೊಂದಿಗೆ ಮಾತನಾಡಬೇಕು ಎನಿಸುವ ಮುದುಕಿಯ ಭಾವನೆ ಈಗಿನ ತಲೆಮಾರಿಗೆ ಅದರ ಸ್ಥಿತಿಯೇ ಅರಿವಿಗೆ ಇಲ್ಲ. ಹಾಗಾಗಿ ಅವಳು ತಡೆದುಕೊಳ್ಳಲಾಗದೆ ಫೋನನ್ನು ರಿಸೀವ್ ಮಾಡಲಿಕ್ಕೆ ತನ್ನ ಮೊಮ್ಮಗಳನ್ನು ಹುಡುಕಿಕೊಂಡು ಉಪ್ಪರಿಗೆಯ ಮೇಲೆ ಹೋಗುತ್ತಾಳೆ. ಅದು ಮುದುಕಿಯೊಬ್ಬಳು ಮೆಟ್ಟಿಲನ್ನು ಹತ್ತಿ ಮೇಲೆ ಹೋಗುವ ಬಗೆ ಹೇಗಿದೆ ಎಂದರೆ, ವಯಸ್ಸಾದ ಮುದುಕಿ ತನ್ನ ಮೊಣಕಾಲಿನ ಚಿಪ್ಪಿಗೆ ಬಲ ಕೊಟ್ಟು ಮೆಲ್ಲಗೆ ಹತ್ತಿಕೊಂಡು ಮೇಲೆ ಉಪ್ಪಿರಿಗೆ ಒಳಗೆ ಹೋಗುತ್ತಾಳೆ. ಅಲ್ಲಿ ಮೊಮ್ಮಗಳು ಆಧುನಿಕ ಪರಿಸರದಲ್ಲಿ ಬದುಕುತ್ತಿರುವವಳು ಕಂಪ್ಯೂಟರ್ನ ಮುಂದೆ ಯಾವುದನ್ನು ಹಾಕಿಕೊಂಡು ಈ ಲೋಕವನ್ನೇ ಮರೆತು ಧ್ಯಾನಿಸುತ್ತಿರುತ್ತಾಳೆ. ಆ ಮಗಳನ್ನು ಕಾಡಿಸಿ ಪೀಡಿಸಿ ಫೋನು ಬರುತ್ತಿದೆ ಬಾ ಎತ್ತಿಕೊಡು ಎಂದಾಗ ಅಲ್ಲಿಂದನೇ ಕೋಪಗೊಂಡು ಬೈಯುತ್ತಾ ದಡದಡನೆ ಬಂದ ಹುಡುಗಿ ಫೋನಿನ ರಿಸೀವರನ್ನು ಎತ್ತಿ ರಾಂಗ್ ನಂಬರ್ ಎಂದು ಮತ್ತೆ ಇಟ್ಟು ಬಿಡುತ್ತಾಳೆ. ಮುದುಕಿಗೆ ಅನುಮಾನ, ಈ ಹುಡುಗಿ ಬಿಡುಗಡೆಗಾಗಿ ಒಮ್ಮೆ ಮುದುಕಿಯ ಕಾಟ ತಡೆಯಲಿ ಎಂದು ಹೇಳಿಕೊಂಡು ಓಡಿ ಬಂದು ರೈಟ್ ಇದ್ದನ್ನು ರಾಂಗ್ ಎಂದು ಫೋನನ್ನು ಕುಕ್ಕಿ ಹೋದಳೋ ಏನೋ ಎಂದು ಮನಸ್ಸೊಳಗೆ ಅನುಮಾನಗಳು ಕಾಡುತ್ತದೆ. ಹಾಗಾಗಿ ಮುದುಕಿ ಮತ್ತೆ ಅಡಿಗೆ ಕೋಣೆಗೆ, ಬಚ್ಚಲು ಮನೆಗೆ, ಕೋಣೆಗೆ ಹೋಗಿ ಇನ್ನೊಮ್ಮೆ ಫೋನು ಬರುವುದೇ ಎಂದು ಕಾಯುತ್ತಾಳೆ. ತಕ್ಷಣ ಫೋನು ರಿಂಗ್ ಆಗುತ್ತದೆ. ಮುದುಕಿ ಮರು ಮಾತನಾಡದೆ ಓಡಿ ಹೋಗಿ ರಿಸೀವರನ್ನು ಎತ್ತಿಕೊಂಡು ಮಾತಾಡಿ ಎಂದು ತನ್ನ ಗಂಡನಲ್ಲಿ ಗೋಗರಿಯುತ್ತಾಳೆ. ಮುದುಕ ಅತ್ತಲಿಂದ ಮಾತನಾಡುತ್ತಾಳೆ. ಹೀಗೆ ಮಾತನಾಡುತ್ತಿರುವಾಗ ಸಂಜೆಯಾಗಿತ್ತು. ಮಗನ ಕಾರು ಬಂತು, ಮೊಮ್ಮಗನ ಸ್ಕೂಟಿ ಬಂತು. ಇನ್ನು ಬರಬೇಕಾದವಳು ಸೊಸೆ ಮಾತ್ರ. ಆಗ ಮುದುಕಿ ತನ್ನ ಮನಸ್ಸಿನೊಳಗೆ ಹೇಳಿಕೊಳ್ಳುತ್ತಾಳೆ, ಮನೆಯಲ್ಲಿ ಇರುವಂಥ ಮಗ, ಮೊಮ್ಮಗಳು, ಸೊಸೆ ಬರುವುದು ತುಸು ಹೊತ್ತಾಗಲಿ, ಅವರಿಗೆ ಲೋಕದ ಕೆಲಸ ಸ್ವಲ್ಪ ಹೆಚ್ಚಾಗಲಿ, ಅವರು ಬರುವುದು ಲೇಟಾದರೆ ನಾನು ನನ್ನ ಮುದುಕನ ಕೂಡ ಒಂದಷ್ಟು ಹೊತ್ತು ನೆಮ್ಮದಿಯಿಂದ ಮಾತನಾಡುತ್ತೇನೆ. ಹಾಗೆ ಮಾಡಪ್ಪ ಗುಟ್ಟೆ ಮಲ್ಲಪ್ಪ, ನಿನಗೆ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಎಂದು ಹರಕೆ ಹೊತ್ತುಕೊಳ್ಳುತ್ತಾಳೆ. ಈ ಹರಕೆಯ ನೆಲೆಯಿಂದಲೇ ಹಿರಿಯ ಜೀವಗಳು ತನ್ನ ಮನಸ್ಸಿನ ಸ್ಥಿತಿಯನ್ನು, ತನ್ನ ಸಂವೇದನೆಯನ್ನು ಹೇಳಿಕೊಳ್ಳುವಂಥ ಒಂದು ಜಾಗವನ್ನು ರೂಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅಷ್ಟೊಂದು ತಂದೆ ತಾಯಿಗಳನ್ನು ದೂರವಾಗಿಸುವ ಬಗೆ,
ಬದುಕು ಮಾಡುವ ಜೀವನ ವಿನ್ಯಾಸ, ತಂದೆ ತಾಯಿಗಳ ಮನಸ್ಥಿತಿ ಎಲ್ಲ ವಿವರಣೆಗಳನ್ನು ಈ ಕವಿತೆ ಕಟ್ಟುವ ಕೆಲಸವನ್ನು ಮಾಡುತ್ತೆ.